ಸರ್, ಈ ಮಹಾಕುಂಭಮೇಳ ಹೋಗೋ ಟೈಮಲ್ಲಿ ದೆಹಲಿಯಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಾಲು ತುಳಿತಾಗಿ ಒಂದು 20 ಜನ ಸಾವನ್ನಪ್ಪಿದ್ದಾರೆ. ಸೊ ಇದಕ್ಕೂ ಮುಂಚಿತವಾಗಿ ಕುಂಭಮೇಳ ಸ್ಥಳದಲ್ಲೇ ಕಾಲು ತುಳಿತಾ ಇದ್ದಾರೆ. ಕುಂಭಮೇಳ ನಡೆಯೋ ಸಂದರ್ಭದಲ್ಲಿ ಅಲ್ಲಿ ಗೊತ್ತು ಕೋಟ್ಯಾಂತರ ಜನ ಅಲ್ಲಿ ಸೇರ್ತಾರೆ ಅಂತ ಹೇಳಿ ಪ್ರಚಾರಕ್ಕೋಸ್ಕರ 45 ಕೋಟಿ ಜನ ಇದ್ದಾರೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ. ಯಾರ್ಯಾರ ನಂಬಿಕೆ ಎಲ್ಲೆಲ್ಲಿದೆ ಅಲ್ಲಿ ಹೋಗ್ತಾರೆ. ರೈಲ್ವೆ ಮಂತ್ರಿಗಳು ಮೊನ್ನೆ ಬೆಂಗಳೂರಲ್ಲಿದ್ದರು. ರೈಲ್ವೆ ಮಂತ್ರಿಗಳ ಕರ್ತವ್ಯ ಉತ್ತರ ಭಾರತದಲ್ಲಿ ನೆನ್ನೆ ಬಿಹಾರಲ್ಲಿ ಕೂಡ ಪಟ್ನಾದಲ್ಲಿ ಕೂಡ ನುಗ್ಲಾಗಿ ಅಲ್ಲೂ ಕೂಡ ತೊಂದರೆ ಆಗಿದೆ. ದೆಹಲಿ ರೈಲ್ವೆ ಸ್ಟೇಷನಲ್ಲಿ ಆಗಿದೆ, ಬಾಗಲ್ಪುರ್ ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಕೂಡ ಜಗಳಗಳಾಗಿದೆ. ಈ ರೈಲ್ ಮಂತ್ರಿ ಆದ ನಂತರ ಒಡಿಸ್ಸಾದಲ್ಲಿ ಬಾಲೇಶ್ವರಲ್ಲಿ ಸುಮಾರು ದೊಡ್ಡ ರೈಲ್ವೆ ಆಕ್ಸಿಡೆಂಟ್ ಆಯಿತು. ಸುಮಾರು 100-160 ಜನ ಸತ್ತರು. ಇವರು ರೈಲ್ವೆ ಮಂತ್ರಿ ಆದ ಮೇಲೆ ಸತ್ತಷ್ಟು ಜನ ಯಾವತ್ತೂ ಸಹ ರೈಲ್ವೆ ಅಪಘಾತದಲ್ಲಿ ಸತ್ತಿಲ್ಲ. ಆದ್ರೂ ಸಹ ಯಾವುದೇ ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೂ ಸಹ ರೈಲ್ವೆ ಸಚಿವರಾಗಿ ಮುಂದುವರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದಾಗ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಮಾಧವರಾವ್ ಸಿಂಧಿಯಾ ಅವರು ಇರ್ಬೋದು, ಸಣ್ಣ ಘಟನೆಗಳಾದಾಗಲೂ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಇವ್ರು ಹೇಳಲಿಕ್ಕೆ IAS ಆಫೀಸರು, ಮಾಜಿ IAS ಆಫೀಸರು, ಒಡಿಸ್ಸಾಯಿಂದ ಗುಜರಾತ್ ಕೇಡರ್ ಅವರು ನರೇಂದ್ರ ಮೋದಿಯವ್ರಿಗೆ ಭಾಳ ಹತ್ರ ಅಂಥೇಳಿ ಇವರು ರೈಲ್ವೆ ಮಿನಿಸ್ಟರ್ ಆಗಿ ರೈಲ್ವೆನಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಅಪಘಾತಗಳನ್ನ ತಪ್ಪಿಸ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಏನೋ ರೈಲ್ವೆ ಅದೇನೋ ಕವಚ, ರಕ್ಷಾ ಕವಚ ಅಂತೆಲ್ಲ ಮಾಡಿ ಸಂಪೂರ್ಣವಾಗಿ ವಿಫಲವಾಗಿದೆ. ರೈಲ್ವೆ ಬಂದ ನಂತರ ಲಾಲು ಪ್ರಸಾದ್ ಯಾದವ್ ಅಂತವರು ರೈಲ್ವೆನಲ್ಲಿ ಲಾಭದಾಯಕವಾಗಿ ತೆಗೆದುಕೊಂಡು ಬಂದಿದ್ದರು. ಇವರು ಬಂದ ನಂತರ ಅದು ನಷ್ಟದಲ್ಲಿ ಹೋಗ್ತಾ ಇದೆ. ಆದ್ದರಿಂದ ಸಂಪೂರ್ಣವಾಗಿ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮಂತ್ರಿಗಳು ರಾಜೀನಾಮೆ ಕೊಡೋದು ಭಾಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.